ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ಟೆಕ್ನಾಲಜಿ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆ ನಿಮಗೆ ವಿವೋ ಅವರ ಒಂದು Y72 5G. ಇದು ಆ್ಯಕ್ಚುಲಿ ಆಫ್ಲೈನ್ ಪರ್ಚೇಸ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಆಗಿದ್ದು ನೋಡೋಣ. ನಾನು ಇದ್ರ ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಇದು ಯಾವ ರೀತಿ ಇದೆ, ಇದರಲ್ಲಿ ಏನೆಲ್ಲ ಚೆನ್ನಾಗಿದೆ, ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡ್ತಾ ಇದ್ದೀರಾ ವಿವೋ ಅವರ ಒಂದು Y72 5G ಸ್ಮಾರ್ಟ್ಫೋನ್. ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, 8GB ಮತ್ತು 128GB ಇನ್ಬಿಲ್ಟ್ ಅಂತೇಳಿ. ನಮಗೆ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಈ ಸೈಡ್ನಲ್ಲಿ ಯಾವುದೇ ಒಂದು ಏನೂ ಇಲ್ಲ, ಸ್ಪೆಸಿಫಿಕೇಷನ್ಸ್ ಎಲ್ಲೂ ಇಲ್ಲ. ಅದ್ರ ಬ್ಯಾಕ್ ಸೈಡ್ ನಾವು ಬಾಕ್ಸ್ನ ಬ್ಯಾಕ್ ಸೈಡ್ ನೋಡಿದ್ರೆ ನಮಗೆ ಈ ರೀತಿ ಕಾಣ್ತಾ ಇದೆ. 5G ಸ್ಪೆಸಿಫೈ ಮಾಡಿದರೆ 8GB + 4GB ಎಕ್ಸ್ಟೆಂಡಬಲ್ ರ್ಯಾಮ್ ಕೂಡ ಇದೆ. ಅಂದರೆ ನಾವು 8GB + 4GB ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ಬೇಕು ಅಂತ ಹೇಳಿದ್ರೆ. ಮತ್ತು 1080 ಪಿಕ್ಸೆಲ್ಸು ವಿತ್ 90 Hz ಡಿಸ್ಪ್ಲೇ ಅಂತ ಹೇಳಿದ್ರೆ ಸ್ಮೂತ್ ಇರುತ್ತೆ. ಗೇಮಿಂಗೆಲ್ಲನೂ ಒಳ್ಳೆ ಚೆನ್ನಾಗಿ ಆಡ್ಬೋದು, ಚೆನ್ನಾಗಿರುತ್ತೆ. ಮತ್ತು 5000 mAh ಬ್ಯಾಟ್ರಿ, ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರುತ್ತೆ. ಮತ್ತು ಇದ್ರ ಆ್ಯಕ್ಚುಯಲ್ ಪ್ರೈಸು ನಿಮಗೆ ಕಾಣ್ತಾ ಇದೆ ಇಲ್ಲಿ 24,990 ಅಂತ ಹೇಳಿ. ಅದರದ್ದು ಇದ್ರ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಬಂದು 20,000. ನೋಡಿ, ಬನ್ನಿ ಬಾಕ್ಸ್ನ ಓಪನ್ ಮಾಡೋಣ, ಯಾವ ರೀತಿ ಇದೆ ಅಂಥೇಳಿ ಚೆಕ್ ಮಾಡೋಣ. ನಾವು ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಒಂದು ವಿವೋ ಅವರ ಒಂದು ಪ್ಯಾಕೆಟ್ ಸಿಗ್ತಾಯಿದೆ. ಇದರಲ್ಲಿ ಒಂದು TPU ಬ್ಯಾಕ್ ಕವರ್ ಒಂದು ಸಿಗ್ತಾ ಇದೆ. ಇದು ಸೈಡ್ಗೆ ಇಡೋಣ. ಇದು ಬಿಟ್ಟರೆ ನಮಗೆ ಇಲ್ಲಿ ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಫೋನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಸೈಡ್ಗಿಟ್ಟರೆ ನಮಗೆ ಇನ್ನೇನೋ ಸಿಗ್ತಾಯಿದೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಅದು ಬಿಟ್ಟರೆ ಒಂದು ಇಯರ್ಫೋನ್ ಸಹ ಅವರು ನಮಗೆ ಕೊಟ್ಟಿದ್ದಾರೆ. ಮತ್ತು USB ಕೇಬಲ್ ಇದೆ. ಅದು ಬಿಟ್ಟರೆ ನಮಗೆ ಬಾಕ್ಸ್ನಲ್ಲಿ ಇನ್ನೇನು ನೋಡೋದಕ್ಕೆ ಸಿಗೋದಿಲ್ಲ. ಈ ಸೈಡ್ ಇಡೋಣ. ಫಸ್ಟು ಇವಾಗ ನೋಡೋಣ ನಮ್ಮ ಈ ಫೋನ್ ಯಾವ ರೀತಿ ಇದೆ ಅಂಥೇಳಿ ನಾವು ಚೆಕ್ ಮಾಡೋಣ. ನೋಡಿ, ನಮಗೆ ಫೋನ್ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. ಇದು ಬಂದು 6.5 ಇಂಚ್ನ ಒಂದು ನಾರ್ಮಲ್ LCD ಡಿಸ್ಪ್ಲೇನೇ. ಇದರ AMOLED ಏನೂ ಇಲ್ಲ. ನಮಗೆ ಬ್ಯಾಕ್ ಸೈಡ್ ನೋಡಿದ್ರೆ ನೋಡಿ, ಫುಲ್ ಕಲರ್ಫುಲ್ಲಾಗಿ ಯಾವ ರೀತಿ ಕಾಣ್ತಾ ಇದೆ. ವಿವೋ ಅಲ್ಲಿ ತುಂಬ ಫೋನ್ಸ್ ಇದೇ ರೀತಿ ಕಲರ್ಫುಲ್ಲಾಗಿದೆ. ಮತ್ತು ಈ ಫೋನು ಸ್ಲಿಮ್ಮಾಗೆ ಇದೆ. ಆ್ಯಕ್ಚುಲಾಗಿ ನಮಗೆ ಮೇಲಿನ ಭಾಗದಲ್ಲಿ ನಮಗೇನು ನೋಡೋಕ್ಕೆ ಸಿಗ್ತಾ ಇಲ್ಲ. ಹಾಗೆ ಬಾಟಮಲ್ಲಿ ನಮಗೆ ಒಂದು 3.5mm ಜಾಕ್ ನೋಡೋಕ್ಕೆ ಸಿಗ್ತಾ ಇದೆ. ಮತ್ತು ಮೈಕ್ ಇದೆ. ಮತ್ತು Type-C ಚಾರ್ಜಿಂಗ್ ಇದು ಆ್ಯಕ್ಚುಲಿ Type-C ಇದು. ಮತ್ತು ಒಂದು ಸ್ಪೀಕರ್ ಇದೆ. ಈ ಕಡೆ ರೈಟ್ ಸೈಡಲ್ಲಿ ನೋಡ್ತಾ ಇದ್ರೆ ನಮಗೆ ಆ್ಯಕ್ಚುಲಿ ಇದು ಸಿಮ್ ಟ್ರೇ ಕಾಣ್ತಾ ಇದೆ. ಆ ಸಿಮ್ ಟ್ರೇ ನೋಡೋಣ, ಇದು ಡೆಡಿಕೇಟೆಡ್ ಸ್ಲಿಮ್ ಸ್ಲಾಟ್ ಇದೆಯಾ ಇಲ್ಲ ಹೈಬ್ರಿಡ್ ಸ್ಲಿಮ್ ಸ್ಲಾಟ್ ಅಂತ ಚೆಕ್ ಮಾಡೋಣ. ಇದು ಆ್ಯಕ್ಚುಲಾಗಿ ಇದು ಬಂದು ಹೈಬ್ರಿಡ್ ಸ್ಲಿಮ್ ಸ್ಲಾಟು. ಹಾಕಿದ್ರೆ ಜಸ್ಟ್ 2 ಸಿಮ್ ಹಾಕೋಬೋದು ಅಷ್ಟೇ ಇದರಲ್ಲಿ. ಮತ್ತು ನಮಗೆ ಈ ಕಡೆ ಸೈಡ್ ನೋಡ್ತಾ ಇದ್ದರೆ ಕಾಣ್ತಾ ಇದೆ ನೋಡಿ, ನಿಮಗೆ ಒಂದು ವಾಲ್ಯೂಮ್ ರಾಕರ್ ಬಟನ್ ಇದೆ, ಅಪ್ ಆ್ಯಂಡ್ ಡೌನು. ಅದು ಬಿಟ್ಟರೆ ಇಲ್ಲಿ ಪವರ್ ಆನ್ ಆಫು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಹೌದು ಇದು. ಇನ್ನು ನಮಗೆ ಬ್ಯಾಕ್ ಸೈಡ್ ಬಂದರೆ ನಮಗೆ ಇಲ್ಲಿ ಕಾಣ್ತಾ ಇದೆ 2 ಕ್ಯಾಮ್ರಾ ಸೆಟಪ್ ಕಾಣ್ತಾ ಇದೆ. ಒಂದು ಬಂದು 48 ಮೆಗಾಪಿಕ್ಸೆಲ್ನ ಒಂದು AI ಕ್ಯಾಮ್ರಾ, ಇನ್ನೊಂದು ಬಂದು 2 ಮೆಗಾಪಿಕ್ಸೆಲ್ನ ಒಂದು ಬೊಕೆ ಎಫೆಕ್ಟ್ಗೆ ಕೊಡುವಂತಹ ಒಂದು ಸೆನ್ಸರ್ ಅದು ಬಿಟ್ಟರೆ ನಮಗೆ LED ಫ್ಲ್ಯಾಶ್ ಕಾಣ್ತಾ ಇದೆ ಹಿಂಭಾಗದಲ್ಲಿ. ಇದೊಂಥರ ರೈನ್ಬೋ ಕಲರ್ ಗ್ರೇಡಿಯಂಟ್ ಬ್ಲೂಯಿಶ್ ಅನ್ನೋ ಒಂಥರ ಕಲರ್ ಇದು ಬಿಟ್ಟರೆ ಗ್ರೇ ಕಲರ್ ಒಂದಿದೆ. ಅದು ಬಿಟ್ಟರೆ ಈ ಮಾಡಲಲ್ಲಿ 2 ವೇರಿಯಂಟ್ಸ್ ನಮಗಿರೋದು. ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಒಂದು ಪ್ರೊಸೆಸರ್ ಬಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 485G ಪ್ಲ್ಯಾಟ್ಫಾರ್ಮ್ನ ಒಂದು ಚಿಪ್ಸೆಟ್ ಇದು ಒಳ್ಳೆ 5G ಪ್ರೊಸೆಸಿಂಗ್ ಮಾಡುತ್ತೆ. ಮತ್ತು ಇನ್ನೊಂದು ಬಂದು 5.1 ಬ್ಲೂಟೂತ್ ಹೊಂದಿರುತ್ತೆ. ಮತ್ತು ಇದರಲ್ಲಿ UFS ಸ್ಟೋರೇಜ್ ಬಂದು 2.2 ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಕೊಟ್ಟಿರೋ ಪ್ರೈಸ್ಗೆ ಓಕೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಆದರೆ ನಮಗೆ ಪೋಕೋ X3 Pro ಅಲ್ಲಿ ನಮಗೆ UFS 3.1 ಇದು ಸಿಗುತ್ತೆ ನಮಗೆ. ಅದರಲ್ಲಿ ತುಂಬ ಯಾವುದೇ ಆ್ಯಪ್ಸ್ ಎಲ್ಲನೂ ವಿತೌಟ್ಸ್ ಲ್ಯಾಗ್ ಇಲ್ದಿರೇ ಡೇಟಾ ಟ್ರಾನ್ಸ್ಫರ್ ಆಗಲಿ, ಇನ್ಸ್ಟಾಲೇಷನ್ ಆಗಲಿ ಎಲ್ಲ ಫಾಸ್ಟಾಗೆ ಕೆಲಸ ಮಾಡುತ್ತೆ. UFS ಜಾಸ್ತಿ ಇದ್ದಷ್ಟು. ಪರವಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ
ಇದು ಓಕೆ ಅಂತ ಹೇಳ್ಬೋದು. ಆದರೆ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಅಷ್ಟೊಂದಿಲ್ಲ. ಈಗ ಜಸ್ಟ್ ನಾನು ಚೆಕ್ ಮಾಡಿದ್ದೀನಿ ಕ್ಯಾಮ್ರಾ ಕ್ಲಾರಿಟಿ, ನಾನು ತೋರಿಸ್ತೀನಿ ಫ್ಯೂಚರ್ ವೀಡಿಯೋ, ಅಂದರೆ ಮುಂದೆ ವೀಡಿಯೋಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದ್ರದ್ದು ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಯಾವ ರೀತಿ ಇದೆ, ಹೆಂಗೆಲ್ಲ ಇದೆ ಅಂತೇಳಿ. ಬನ್ನಿ ನೋಡೋಣ ಸೆಲ್ಲು ಇದು ಒಂದು ಯೂಸರ್ ಇಂಟರ್ಫೇಸ್ ಯಾವ ಥರ ಯಾವ ರೀತಿ ಕಾಣುತ್ತೆ ಅಂತೇಳಿ ಚೆಕ್ ಮಾಡೋಣ. ಆ್ಯಕ್ಚುಲಿ ಇದ್ರದ್ದು ನಾನು ಇವಾಗೆಲ್ಲನೂ ಇಂಟರ್ಫೇಸ್ ಎಲ್ಲ ಅಂತ ಹೇಳಿದ್ರೆ ಎಲ್ಲ ಸೆಟಪ್ ಎಲ್ಲ ಮಾಡಿದ್ದೀನಿ. ನಮಗೆ ನೋಡಿ ಇದು ಆ್ಯಕ್ಚುಲಿ 90 ಹರ್ಟ್ಸ್ ಡಿಸ್ಪ್ಲೇ, ಇದು ತುಂಬ ಸ್ಮೂತ್ ಇದೆ. ಇದರಲ್ಲಿ ನಾನು ಕೆಲವು ಫಸ್ಟ್ ಸೆಟ್ಟಿಂಗ್ಸ್ ತೋರಿಸ್ತೀನಿ ಯಾವ ರೀತಿ ಎಲ್ಲ ಇದೆ ಅಂಥೇಳಿ. ನೋಡಿ ನಮಗೆ ಈ ರೀತಿ ಕಾಣುತ್ತೆ. ನಮಗೆ ಇಲ್ಲೇ ನಮ್ಗೆ ಬೇಕಾದರೆ ಡಾರ್ಕ್ ಥೀಮ್ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ಡಾರ್ಕ್ ಥೀಮ್ ಅಪ್ಲೈ ಮಾಡಿದ ತಕ್ಷಣ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಾವು ಇದು ಯಾವ OS ಯಾವುದಿದೆ ಅಂತೇಳಿ ಚೆಕ್ ಮಾಡೋಣ. ಅಬೌಟ್ ಫೋನಲ್ಲಿ ಹೋದರೆ ನೋಡಿ ಕಾಣ್ತಾಯಿದೆ ನಮಗೆ ಫನ್ ಟಚ್ 12 OS ಮತ್ತು ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 480 ಆಕ್ಟಾ-ಕೋರ್ ಮತ್ತು 8GB ರ್ಯಾಮು ಪ್ಲಸ್ 4GB ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು. 128GB ಒಂದು ಇನ್ಬಿಲ್ಟ್ ಇದೆ ಅಂತ ತೋರಿಸ್ತಿದೆ. ಮತ್ತು ಇನ್ನೊಂದು ಆ್ಯಂಡ್ರಾಯ್ಡ್ ವರ್ಷನ್ ಇಲ್ಲಿ ನಮ್ಗೆ ಕಾಣ್ತಾ ಇದೆ, ಆ್ಯಂಡ್ರಾಯ್ಡ್ 12. ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಔಟ್ ಆಫ್ ಬಾಕ್ಸ್ ಬರಬೇಕಾದ್ರೆ ಆ್ಯಂಡ್ರಾಯ್ಡ್ 11 ಇರುತ್ತೆ. ಅಪ್ಡೇಟ್ ಮಾಡಿದ್ರೆ ನಮಗೆ ಆ್ಯಂಡ್ರಾಯ್ಡ್ 12ಗೆ ಆ್ಯಕ್ಚುಲಾಗಿ ಅಪ್ಡೇಟ್ ಕೊಟ್ಟಿದ್ದಾನೆ. ತುಂಬ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಇದರಲ್ಲಿ ಎಕ್ಸ್ಪ್ಯಾಂಡ್ ನೋಡೋಣ. ಒಂದು ಯೂಟ್ಯೂಬ್ ಒಂದು ವೀಡಿಯೋ ಪ್ಲೇ ಮಾಡಿ ನೋಡ್ತೀನಿ, ಸೌಂಡ್ ಕ್ಲಾರಿಟಿ ಎಲ್ಲ ಯಾವ ರೀತಿ ಇದೆ, ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆಯಾ ಇಲ್ಲ ಮೋನೋ ಸ್ಪೀಕರ್ ಇದೆ ಅಂತೇಳಿ ಚೆಕ್ ಮಾಡಿ ನೋಡೋಣ. ಯಾವ ರೀತಿ ಇದೆ ಪ್ರೈಸ್ ಇಲ್ವಾ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ನಿಮಗೆ ಕಾಣ್ತಾ ಇದೆ ಇದರಲ್ಲಿ ಜಸ್ಟ್ ಮೋನೋ ಸ್ಪೀಕರ್ ಇರೋದು. ಆ್ಯಕ್ಚುಲಾಗಿ ಸೌಂಡ್ ಕ್ಲಾರಿಟಿ ಎಲ್ಲ ಚೆನ್ನಾಗೇ ಇದೆ. ಅಂತೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಸೆಟಪ್ ಇಲ್ಲ, ಜಸ್ಟ್ ಮೋನೋ ಸ್ಪೀಕರ್ ಅಷ್ಟೇ. ಮತ್ತು ನಾನು ಇವಾಗ ಕೆಲವು ಶಾರ್ಟ್ಸ್ ವಿಡಿಯೋ ಮತ್ತು ಇದ್ರದ್ದು ಒಂದು ಕೆಲವು ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲ ನಾನು ಅಂತ ಹೇಳಿದ್ರೆ ಕ್ಯಾಮ್ರಾ ಯಾವ ರೀತಿ ಇದೆ ಕ್ಲಾರಿಟಿ ಎಲ್ಲ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಮ ಮುಂದೆ ಒಂದು ಪ್ರೋ ನೋಡಿ ನಮಗೆ ಇಲ್ಲಿ ಕ್ಯಾಮ್ರಾ ಸೆಟಪ್ಪಲ್ಲಿ 48 ಮೆಗಾ ಪಿಕ್ಸೆಲ್ ಅಂತ ತೋರಿಸಿದೆ. ಪ್ಯಾನೋರಾಮಾ ಇದೆ, ಲೈವ್ ಫೋಟೋ ಇದೆ, ಸ್ಲೋ ಮೋಷನ್ ಇದೆ, ಟೈಮ್ ಲ್ಯಾಪ್ಸ್ ಇದೆ, ಪ್ರೋ ಇದೆ ಮತ್ತು ಡಾಕ್ಯುಮೆಂಟ್ ಇದೆ. ಇದು ಬಂದು ಪ್ರೋ ಅಲ್ಲಿಟ್ಟು ನಾನು ಒಂದು ಪಿಕ್ನ ತೆಗಿತೀನಿ, ನೋಡೋಣ ಯಾವ ರೀತಿ ಕ್ಲಾರಿಟಿ ಯಾವ ರೀತಿ ಬರುತ್ತೆ ಅಂತೇಳಿ. ನೋಡಿ ನಮಗೆ ಪ್ರೋ ಅಲ್ಲಿ ತೆಗೆದಿದ್ದಕ್ಕೆ ಪರವಾಗಿಲ್ಲ, ತುಂಬ ಇಂಪ್ರೆಸ್ ಏನು ಅಷ್ಟೊಂದು ಮಾಡಿಲ್ಲ. ಆ್ಯಕ್ಚುಲಿ ಇದು ಓಕೆ ಅಂತೀನಿ, ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ, ಕ್ಯಾಮ್ರಾ ಎಲ್ಲ ಪರವಾಗಿಲ್ಲ. ಮತ್ತು ಗೇಮಿಂಗು ಅಷ್ಟೇ ಚೆನ್ನಾಗಿದೆ ಇದರಲ್ಲಿ, ಯಾಕಂದರೆ UFS 2.2 ಇದೆ. ಹಂಗಾಗಿ ಎಲ್ಲೂ ಸ್ಟಕ್ ಹೊಡಿದಿಲ್ಲ. ನಿಮಗೆ ಹೈ ರೆಸಲ್ಯೂಷನಲ್ಲೇ ಹಾಕ್ಕೊಂಡು ಹೈ ಸೆಟ್ಟಿಂಗ್ಸಲ್ಲೇ ಇಟ್ಕೊಂಡು ನೀವು ಒಳ್ಳೆ ಇದು ಮಾಡ್ಬೋದು. ಚೆಕ್ ಮಾಡಿ ಚೆಕ್ ಮಾಡಿದ್ರಲ್ವ ನೀವು ಫೋಟೋಸ್ ಮತ್ತು ವಿಡಿಯೋ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೀವೇ ಜಡ್ಜ್ ಮಾಡಿ ಯಾವ ರೀತಿ ಇದೆ. ಈ ಆ್ಯಕ್ಚುಲಿ ಇದು Vivo Y72 5G ಫೋನ್ ಆ್ಯಕ್ಚುಲಾಗಿ ಯಾವ ರೀತಿ ಇದೆ ಅಂತೇಳಿ ನೀವೇ ಕ್ಯಾಮ್ರಾ ಕ್ಲಾರಿಟಿ ಆಗಲಿ ಮತ್ತು ವಿಡಿಯೋ ಕ್ಲಾರಿಟಿ ಆಗಲಿ ನೀವೇ ನೋಡಿದ್ರೆ ಮತ್ತು ನೀವೇ ತಿಳ್ಕೊಬೋದು ಅದರ ಕ್ಲಾರಿಟಿ ಮತ್ತು ಹೆಂಗಿದೆ ಅಂಥೇಳಿ. ಮತ್ತು ಇದ್ರದ್ದು ಒಂದು ಆಪ್ರೇಟಿಂಗ್ ಆ್ಯಕ್ಚುಲಿ 8GB 128 ಅಲ್ವಾ, ಎಲ್ಲೇ ನಿಮಗೆ ಸ್ಟಕ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಈ 19,000ಗೆ ಆರಾಮ್ಸೆ ತೊಗೋಬೋದು. ಆದರೆ ನನಗೇನು ತುಂಬ ಇಂಪ್ರೆಸ್ ಏನು ಮಾಡಿಲ್ಲ ಆ್ಯಕ್ಚುಲಿ. ನೋಡಿ ಇದು ಬಂದು ಪ್ಲಾಸ್ಟಿಕ್ ಬ್ಯಾಗ್, ಇದು ನೋಡಿ ನಿಮಗೆ ಕಾಣ್ತಾ ಇದೆ, ಫಿಂಗರ್ ಪ್ರಿಂಟ್ ಎಲ್ಲ ಕ್ಲೀನಾಗಿ ಎಲ್ಲ ಒಂಥರ ಗಲೀಜಾಗೋಯ್ತು. ಹೊಸ ಫೋನು ಯಾವ ರೀತಿ ಇದಕ್ಕೆ ಯಾವುದಾದ್ರು ಬ್ಯಾಕ್ ಕವರ್ ಹಾಕ್ಕೊಂಡು ಯೂಸ್ ಮಾಡೋದೇ ಉತ್ತಮ ಅನಿಸುತ್ತೆ ನನಗೆ. ಹಂಗಾಗಿ Vivo Y72 5G ನಮಗೆ ಈ ರೀತಿ ಇದೆ. ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು.
ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಯಾಕಂತ ಹೇಳಿದ್ರೆ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನೀವು ಯಾವುದೋ ಒಂದು ವೀಡಿಯೋನ ಮಿಸ್ ಇಲ್ಲದ್ರೆ ನೀವು ನೋಡ್ಬೋದು. ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿಗಂಟ ಬಾಯ್.